ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ತಂಡದ ರಿಟರ್ನ್ ಪ್ಲೇಯರ್ಸ್ ಲಿಸ್ಟ್ ನೋಡೋದಾದರೆ ಯಾವ ಪ್ಲೇಯರ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡ ರಿಟರ್ನ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿದೆ. ಹಾಗೆ ಇನ್ನೂ ಕೂಡ ಒಂದು ಆಫೀಷಿಯಲ್ ಆಗಿ ಹೊರಗಡೆ ಬಂದಿಲ್ಲ ಯಾವ ಪ್ಲೇಯರ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ, ಹಾಗೆ ಯಾವ ಪ್ಲೇಯರ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರ, ನಮ್ಮ ಬುಲ್ಸ್ ತಂಡ ಮಸ್ಟ್ ಆ್ಯಂಡ್ ಶುಡ್ ಈ ವರ್ಷ ರಿಟರ್ನ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪ್ಲೇಯರ್ಸ್ ನೋಡೋದಾದರೆ ಇನ್ನೂ ಕೂಡ ಆಫೀಷಿಯಲ್ ಆಗಿ ಅನೌನ್ಸ್ ಬಂದಿಲ್ಲ. ಬಟ್ ಆದರೂ ಕೂಡ ನಮ್ಮ ಅನಿಸಿಕೆಯನ್ನು ಹೇಳ್ತಾ ಇದ್ದೀವಿ ಅಂತ ನೋಡ್ಬೋದು. ನೆಕ್ಸ್ಟ್ ಮೊದಲನೇದಾಗಿ ನೋಡೋದಾದರೆ ಯೋಗೇಶ್ ದಯಾನ ನಮ್ಮ ಬುಲ್ಸ್ ತಂಡ ರಿಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೆಯ ಡಿಪೆಂಡರ್ ಆಗಿ ಕ್ಯಾಪ್ಟನ್ಶಿಪ್ ಕೂಡ ಚೆನ್ನಾಗಿ ನಿಭಾಯಿಸಿದ್ರು. ಹೀಗಾಗಿ ಯೋಗೇಶ್ ದಯಾ ಅವ್ರನ್ನ ರಿಟರ್ನ್ ಮಾಡ್ಕೋಬೇಕು. ಹಾಗೆ ಅಂಕುಶ್ ರಾತೆ ಅವ್ರನ್ನು ಕಳೆದ ಸೀಸನ್ನಲ್ಲಿ ಇವ್ರನ್ನ 30 ಲ್ಯಾಕ್ಗೆ ನಮ್ಮ ಬೆಂಗಳೂರು ಬುಲ್ಸ್ ಪಾಲ್ ಮಾಡ್ಕೊಂಡಿದ್ರು. ಇವ್ರನ್ನೂ ಕೂಡ ರಿಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆಕಾಶ್ ಶಿಂದೆ ರೈಡರು, ಇವರು ಕೂಡ ಬೇಕಾಗಿರೋ ಟೈಮಲ್ಲಿ ಚೆನ್ನಾಗಿ ರೈಟ್ ಪ್ಯಾಂಟ್ ತಂದು ಕೊಟ್ಟಿದ್ದಾರೆ. ಆಕಾಶ್ ಶಿಂದೆ ಅವರು ಕೂಡ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಅಲಿ ರೇಜಾ ಮೇನ್ ರೈಡರ್ ಅಂತಲೇ ಹೇಳ್ಬೋದು. ನಮ್ಮ ಬುಲ್ಸ್ ತಂಡದಲ್ಲಿ ಅಲಿ ರೇಜಾ ಅವರು ಮೇನ್ ರೈಡರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇರಾನಿಯನ್ ಆಗಿರ್ತಕ್ಕಂಥ ಅಲಿ ರೇಜಾ ಅವರು ಬೆಂಕಿ ರೈಡ್ ಪ್ಯಾಂಟ್ಸ್ ತೊಗೊಂಡು ಬಂದಿದ್ರು ಅಂತ ಹೇಳ್ಬೋದು ಕಳೆದ ಸೀಸನಲ್ಲಿ. ಹಾಗೆ ಆಶೀಶ್ ಮಲಿಕ್, ಇವರು ಕೂಡ ಡಿಪೆಂಡ್ರು ಸಖತ್ತಾಗಿ ಆಡಿದರು. ಬಟ್ ಇವರು ಕೂಡ ರಿಟರ್ನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗೆ ಇನ್ನೂ ಪ್ಲೇಯರ್ ನೋಡೋದಾದರೆ ನಮ್ಮ ಗಣೇಶ್ ಅವರು, ನಮ್ಮ ಬಿಜಾಪುರದ ಹುಡುಗ ಗಣೇಶ್ ಅವ್ರನ್ನೂ ಕೂಡ ರಿಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಸತ್ಯಪ್ಪ ಮೆಟ್ಟಿ ಡಿಪೆಂಡ್ರ್, ಇನ್ನೂ ಕೂಡ ಯಂಗ್ ಪ್ಲೇಯರ್, ಬಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಅಟ್ಲೀಸ್ಟ್ ಅವ್ರನ್ನೂ ಕೂಡ ರಿಟರ್ನ್ ಮಾಡ್ಕೊಂಡು ಒಂದು ಎರಡು ಮ್ಯಾಚ್ಗಾದರೂ ಅವಕಾಶ ಕೊಡಲೇಬೇಕಾಗುತ್ತೆ. ಹೀಗಾಗಿ ನಮ್ಮ ಬುಲ್ಸ್ ತಂಡ ಮಸ್ಟ್ ಆ್ಯಂಡ್ ಶುಡ್ ಈ ಪ್ಲೇಯರ್ಸನ್ನ ರಿಟರ್ನ್ ಮಾಡ್ಕೊಳ್ಳೇಬೇಕು. ಹಾಗೆ ಇನ್ನೂ ಯಾವ ಪ್ಲೇಯರ್ಗಳನ್ನ ರಿಟರ್ನ್ ಮಾಡ್ಕೊಳ್ಬೇಕಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ಇನ್ನೂ ಕೂಡ ಆಫೀಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ರಿಟರ್ನ್ ಆಗೋ ರಿಲೀಸ್ಡ್ ಪ್ಲೇಯರ್ಸ್ ಲಿಸ್ಟ್. ಹೀಗಾಗಿ ನಮ್ಮ ಬುಲ್ಸ್ ತಂಡ ಮಸ್ಟ್ ಆ್ಯಂಡ್ ಶುಡ್ ಈ ಪ್ಲೇಯರ್ನ ರಿಟರ್ನ್ ಮಾಡ್ಕೊಳ್ಬೇಕಂದ್ರೆ ಯಾವ ಪ್ಲೇಯರ್ನ ರಿಟರ್ನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ 7 ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಯಾವ ಪ್ಲೇಯರ್ನ ಹರಾಜಲ್ಲಿ ಬೈ ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ.